ಅಕ್ಕ ಹೆಂಗೆ ಅವತ್ತು ಒಡವೆ ಕೊಡೋದಕ್ಕೆ ಅನುಮಾನ ಪಡ್ತಿದ್ದೆ, ಈಗ ನೋಡು ಹೇಗೆ ಕಾಲು ಮುರಿದು ಕಳಿಸಿದ್ದಾರೆ. ಪರವಾಗಿಲ್ಲ ರೀ, ಅಂತ ಅವಳ ಕೈ ಕಾಲನ್ನ ಮುರಿಸ್ಬಿಟ್ಟಿದ್ದೀರಾ. ನಿಧಾನ, ಗಟ್ಟಿಯಾಗಿ ಹಿಡ್ಕೋ. ಅಕ್ಕ ಏನಕ್ಕ ಸುಮ್ಮನೆ ನಿಂತಿದ್ಯಾ? ನಾಟಕ ಶುರು ಮಾಡಕ್ಕ, ಇಲ್ಲ ಅಂದ್ರೆ ಅವ್ರಿಗೂ ಅನುಮಾನ ಬಂದ್ಬಿಡುತ್ತೆ. ಕನಕ, ಏನಾಯ್ತು ಕನಕ? ಹೋಗ್ತಾ ದಂತದ ಗೊಂಬೆ ತರ ಹೋದವಳು ಏನಾಯ್ತಿದಲ್ಲ? ಅಷ್ಟೊಂದು ಗಾಬರಿ ಆಗ್ಬೇಡಮ್ಮ, ಸ್ಮಾಲ್ ಆಕ್ಸಿಡೆಂಟ್ ಅಷ್ಟೇ. ಏನು ಆಕ್ಸಿಡೆಂಟಾ? ಯಾವನ್ ಮಾಡಿದ್ದು? ಅವನ್ನ ಸುಮ್ಮನೆ ಬಿಟ್ಬಿಟ್ಟೇನೋ? 2 ಕಾಲು ಮುರಿಬೇಕಾಗಿತ್ತು. ಅವ್ನು ಯಾರು ಅಂತೇಳು, ಒಂದ್ ಕೈ ನೋಡ್ಕೋತೀನಿ. ಪರವಾಗಿಲ್ಲ ಬಿಡು ಮಾವ, ಏನೋ ಆಗಿದ್ದಾಗೋಯ್ತು. ನನ್ನ ಕನಕ ಮುಖ್ಯನೇ ಹೊರತು ಸೇಡಲ್ಲ. ಈ ಸ್ಥಿತಿಲಿ ಕನಕನ ನಡುವಿಸ್ತಲ್ಲಿ ಬಿಟ್ಟು ಅವ್ನು ಹೇಗೆ ಚೇಸ್ ಮಾಡಲಿ ಹೇಳು? ನಡಿ ಕನಕ. ಅವಿ, ಹೇಗೋ ಆಯ್ತಿದೆಲ್ಲ? ಅಕ್ಕ ಇದೆಲ್ಲ ನಿನ್ ಶಾಪದ ಫಲ ಕಣಕ್ಕ. ಹೌದಕ್ಕ, ಇವನ್ ಯಾವತ್ತಾದ್ರೂ ನಿನ್ ಮಾತನ್ನ ಮೀರಿ ಮನೆ ಹೊರಗಡೆ ಕಾಲಿಟ್ಟಿದ್ನ? ಈ ಸಾರಿ ತಾನೆ ಎಲ್ಲ ತೀರ್ಮಾನ ತಗೊಂಡು ನಾವು ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೋದ. ನಿನ್ನ ಆಶೀರ್ವಾದ ತಗೊಳ್ಳಿಲ್ಲ, ಏನೂ ಇಲ್ಲ. ನಿನ್ ನಿಟ್ಟುಸಿರು ಸುಮ್ಮನೆ ಬಿಡುತ್ತೇನಕ್ಕ? ನೀಲ್ಕಂಠ, ಬಾಯ್ ಮುಚ್ಚು. ಶಾಪ ಹಾಕೋದಕ್ಕೆ ಅವಿಯೇ ನನ್ನ ಶತ್ರುನ ಅಲ್ಲಮ್ಮ. ನೀನೇನ್ ಚಿಕ್ಕ ಮಗುನ, ನೀನಾದ್ರೂ ಹಿಂದೆ ಮುಂದೆ ನೋಡ್ಕೊಂಡು ಹೋಗೋದಲ್ವಾ? ಅವಿ, ನೀನಾದ್ರೂ ಗಮನಿಸೋ ತಾನೆ, ನಿನಗಂತೂ ಯಾವಾಗ್ಲೂ ಅವಸರನೇ. ಅಕ್ಕ ಅದು ಅವಸರ ಅಲ್ಲ ಕಣಕ್ಕ, ಪ್ರೇಮದ ಅಮಲು. ಅದ್ರಲ್ಲಿ ಮುಳುಗೋದವ್ರಿಗೆ ತಾಜ್ ಮಹಲ್ ತಲೆ ಮೇಲೆ ಬಿದ್ರು ಏನು ಜ್ಞಾನ ಇರಲ್ಲ. ಇವ್ರದ್ದು ಅದೇ ಪರಿಸ್ಥಿತಿ. ಹಾಯ್ ಅತ್ತೆ. ಹಾಯ್ ಶ್ರೀಕಾಂತ್. ಕನಕ, ಏನಾಯ್ತು? ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅಷ್ಟೆ. ಓ, ಐ ಆಮ್ ರಿಯಲಿ ಸಾರಿ. ನಾನೇನೋ ನೀವಿಬ್ರು ಟೂರ್ ಮುಗಿಸ್ಕೊಂಬರ್ತೀರಾ, ವಿಶ್ ಮಾಡಿ ಹೋಗೋಣ ಅಂದ್ಕೊಂಡೆ. ನಾನೀನು ಈ ಥರ ಕಾಲು ಮುರ್ಕೊಂಡು ಕೂತಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ನಾನು ಈ ಬೊಕ್ಕೆ ಬದಲು ಒಂದು ವಾಕಿಂಗ್ ಸ್ಟಿಕ್ಕೆ ತಂದು ಕೊಡ್ತಿದ್ದೆ. ಪ್ರಿಯಾ, ನೀನು ವಾಕಿಂಗ್ ಸ್ಟಿಕ್ ತಂದ್ಕೊಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಕನಕಂಗೆ ನಡೆಸೋಕ್ಕೆ ನಾನಿದ್ದೀನಿ. ಇಷ್ಟು ದಿವಸ ಈ ಪ್ರೀತಿ ಎಲ್ಲ ಎಲ್ಲಿ ಹೋಗಿತ್ತೋ? ನೋಡು ಪ್ರಿಯಾ, ಕನಕಂಗೆ ದೈಹಿಕವಾಗಿ ನೋವಾಗಿದೆ. ನೀನು ಹಳೆದನ್ನೆಲ್ಲ ಕೆತ್ಕಿ ಇವಳು ಮನಸ್ಸಿಗೆ ನೋವು ಮಾಡಬೇಡ. ಕನಕ, ಇದೆಲ್ಲ ನಿನಗೇನು ಹೊಸ್ತಲ್ಲ. ಇವರೆಲ್ಲ ಬೇರೆಯವ್ರ ಪರ್ಸ್ನಲ್ ಲೈಫಲ್ಲಿ ತಲೆ ಹಾಕೊಂಡೆ ಒಂದು ದೊಡ್ಡ ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಹೆದರ್ಕೊಂಡು ನೀನು ಯಾವುದೇ ಕಾರಣಕ್ಕೂ ಇಂಜರಿಯೋ ಅಗತ್ಯ ಇಲ್ಲ. ನಿನಗೇನೇ ಬೇಕಾದರೂ ನಿಸ್ಸಂಕೋಚವಾಗಿ ನನ್ನನ್ನು ಕೇಳು, ನಾನಿದ್ದೀನಿ. ಕಮಾನ್, ನೀನು ಸ್ವಲ್ಪ ರೆಸ್ಟ್ ತಗೊಂಡಿ. ಪ್ರಿಯಾ, ನಮ್ಮನೆ ಪರಿಸ್ಥಿತಿನ ನೀವೇ ಕಣ್ಣಾರೆ ನೋಡಿದ್ರಲ್ಲ, ಅದನ್ನು ನಾನು ಬಾಯ್ಬಿಟ್ಟು ಹೇಳೋದೇನಿದೆ? ಯಶ್ ಶ್ರೀಕಾಂತ್, ಅವಿನಾಶ್ ಮಾವ ರಾತ್ರಿ ಹೀಗೆ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೇ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆ ಕನಕ ಅವನಿಗೆ ಏನು ಮೋಡಿ ಮಾಡಿದಾಳೋ ಏನೋ. ಅಣ್ಣ ಸಂಪೂರ್ಣವಾಗಿ ಅವಳಿಗೆ ಶರಣಕ್ಕೆ ಹೋಗಿದ್ದಾನೆ. ಆದರೆ ಮಾವ ಅತ್ತೆಗಾದ್ರೂ ಬೆಲೆ ಕೊಡಬೇಕಿತ್ತು. ಅವ್ರ ಪ್ರೀತಿ ಬೇಲಿ ದಾಟಿ ಅದು ಹೇಗೆ ಮಾವ ಹೊರಗೋದ? ಹೌದು, ಅಮ್ಮ ಅಂದರೆ ಜೀವ ಬಿಡ್ತಿದ್ದ.
ಅಮ್ಮ ಹಾಕಿದ ಗೆರೆನ ದಾಟ್ತಿರ್ಲಿಲ್ಲ. ಅಂಥವನು ಅಮ್ಮನ ಒಪ್ಗೆನೆ ತಗೊಳ್ದೆ ತಾನೇ ಟ್ರಿಪ್ಪಿಗೆ ಹೋದ. ಈಗ ಕನ್ಕನ್ ಕಾಲಿಗಾಗಿರೋ ಚಿಕ್ಕ ಏಟನ್ನೇ ದೊಡ್ಡದು ಮಾಡಿಕೊಂಡು ಅವಳನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಚಿತ್ರ ಹೇಳಿದ್ ಕೇಳಿ ನನಗೆ ಅಸಹ್ಯ ಅನಿಸ್ತು. ಅದಕ್ಕೆ ನಾನು ಆ ಮನೆಗೆ ಹೋಗಲ್ಲ. ಶ್ರೀಕಾಂತ್, ಮನೆಗೆ ಹೋದ್ರೆ ಗಿಲ್ಟಿ ಫೀಲ್ ಆಗತ್ತಾ? ಗಿಲ್ಟಿನಾ? ಗಿಲ್ಟಿ ಅಲ್ಲ ಪ್ರಿಯಾ, ಟೇಸ್ಟಿ. ನೋ, ನಾನು ಇದನ್ನ ನಂಬಲ್ಲ. ಅಂತೂ ನಿಮ್ಮ ಸೈಡ್ ನೀವು ತೀರ್ಸ್ಕೊಂಡ್ರಲ್ಲ, ಐ ಲೈಕ್ ಯೋರ್ ಕರೇಜ್. ಸೇಡ? ಯಾವ ಸೇಡು? ಕನಕ ನಿಮ್ಮನ್ನ ಜೈಲ್ಗೆ ಹಾಕ್ಸೋದಕ್ಕೆ ನೀವಳು ಕಾಲೇ ತಗ್ಸ್ಬಿಟ್ರಲ್ಲ. ಏನೇ ಹೇಳಿ ಶ್ರೀಕಾಂತ್, ನಿಮ್ಮ ಬ್ರೈನ್ ತುಂಬಾ ಕ್ರಿಮಿನಲ್. ಎಷ್ಟು ಸಲೀಸ ಕೆಲಸ ಮುಗಿಸ್ಬಿಟ್ರಿ. ಪ್ರಿಯಾ, ಏನು ಹೇಳ್ತಾ ಇದ್ದೀರಾ? ನಾನು ಹಾಗೇನೂ ಮಾಡಿಸಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ಲದೇ ಇರೋ ಆರೋಪನ ಹೊರಿಸ್ಬೇಡಿ. ಹೇ, ಕಾಮ್ ಡೌನ್ ಶ್ರೀಕಾಂತ್. ಹಾಗಾದರೆ ನಿಜವಾಗ್ಲೂ ನೀವು ಕನಕಂಗೆ ಆಕ್ಸಿಡೆಂಟ್ ಮಾಡಿಸಿಲ್ವಾ? ಇಲ್ಲ ಪ್ರಿಯಾ, ಪ್ಲೀಸ್ ಬಿಲೀವ್ ಮೀ. ಆ ಕನಕ ಅಣ್ಣನ ವಶಕ್ಕೆ ತಗೊಳ್ಳೋದಕ್ಕೆ ಕಾಲು ಮುರ್ಕೊಂಡು ಅವಳ ಥರ ನಾಟಕ ಆಡ್ತಾ ಇದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ನೋ ನೋ ಶ್ರೀಕಾಂತ್, ಕನಕ ನಾಟಕ ಆಡ್ತಿಲ್ಲ. ನಿಜವಾಗ್ಲೂ ಅವಳು ಕಾಲು ಮುರಿದಿದೆ. ಪ್ರಿಯಾ, ನೀವ್ಯಾಕೆ ಇಷ್ಟು ಟೆನ್ಸ್ ಆಗ್ತಾ ಇದ್ದೀರಾ? ಅದಕ್ಕೆ ಕಾಲು ಮುರಿದಿದೆ ಅಂತ ನಿಮಗೆ ಗೊತ್ತು? ಅದು ಅದು ಹಾಂ ಶ್ರೀಕಾಂತ್, ಕನಕ ಹಾಗೆ ಕಾಲು ಕೈ ಮುರ್ಕೊಳ್ಳೋಂಗೆ ನಾಟಕ ಮಾಡೋಳಲ್ಲ. ಯಾಕಂದರೆ ಚೆಕ್ಗೆಲ್ಲ ಅವಳೇ ಸೈನ್ ಹಾಕಬೇಕಲ್ಲ. ಅದು ನಿಜಾನೇ. ನನಗೂ ಅದೇ ಯೋಚನೆ ಆಗಿದೆ. ಎಲ್ಲ ನೆಟ್ಟಿಗಿದ್ದಾಗಲೇ ಅವಳು ಚೆಕ್ಗೆ ಸೈನ್ ಮಾಡಿದೆ ನನ್ನ ಜೈಲಿಗೆ ಕಳಿಸಿದ್ಲು. ಈಗ ನೆವ ಸಿಕ್ಕಿದೆ. ಇನ್ನು ಪೈಸೆಗೂ ನಾವು ಅವಳಿಗೆ ಸಲಾಮ್ ಹೊಡಿಬೇಕು. ಶ್ರೀಕಾಂತ್, ನಿಮ್ಮ ಮನೆ ಕಂಡೀಷನ್ ಅಷ್ಟು ಕ್ರಿಟಿಕಲ್ ಆಗಿದೆಯಾ? ಹ್ಞೂ, ಮತ್ತೆ ಅವಿ ಆದರೂ ನಮ್ಮ ಕಡೆಗಿದ್ದಾನಂತ ಎಷ್ಟೋ ಧೈರ್ಯವಾಗಿದ್ವಿ. ಈಗ ಅವ್ನು ನೋಡಿದ್ರೆ ಕನ್ಕನ್ ಪಾರ್ಟಿಗೆ ಸೇರಿಕೊಂಡು ಅವಳು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾನೆ. ನನಗೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ಆ ಕನಕಂಗೆ ಗಂಡ ಅಂದರೆ ಗಂಡ ಅಂತ ಅನಿಸ್ತಿತ್ತು. ಆದರೆ ಈಗ ಆ ಅವಿನಾಶ್ ಅವಳಿಗೆ ಶರಣಾಗಿ ಅವಳು ಸೇಫ್ ಆಗೋಗಿದ್ದಾಳೆ. ಸದ್ಯಕ್ಕೆ ಆ ಕನಕನ್ನ ಸಮಸ್ಯೆಯಲ್ಲಿ ಸಿಕ್ಕಾಕ್ಸೋಕೆ ಮನೇಲಿ ಯಾವ ಥರನೂ ಲೂಪ್ ಹೋಲ್ಸ್ ಕಾಣಿಸ್ತಾ ಇಲ್ಲ. ಏನು ಮಾಡೋದೀಗ? ಹಾಂ, ಕನಕ ಕಾಲು ಮುರ್ಕೊಂಡಿದ್ದಾಳೆ. ಸೊ ಅವಳು ಆಫೀಸ್ ವರ್ಕ್ಸ್ಗೆಲ್ಲ ತೊಂದರೆ ಆಗೋದು ಖಂಡಿತ. ಅಲ್ಲೇನಾದರೂ ಕಿಂಡಿ ಹುಡುಕಿ ಅದಕ್ಕೆ ಬೆಂಕಿ ಹಚ್ಚಿ ಮನೆ ತುಂಬ ಹೊಗೆ ಸುತ್ಕೊಳ್ಳಂಗೆ ಮಾಡಬೇಕು. ಆ ಹೊಗೆಯಿಂದಾನೆ ಕನಕನ ಸಂಸಾರದ ಕನಸೆಲ್ಲ ಉಸಿರುಗಟ್ಟಿ ಸತ್ತೋಗ್ಬೇಕು. ಹಾಗೇನಾದರೂ ದಾರಿ ಹುಡುಕ್ಬೇಕು. ಪ್ಲೀಸ್ ಪ್ರಿಯಾ ಅವರೇ, ಆದಷ್ಟು ಬೇಗ ಹುಡುಕಿ. ಇಲ್ಲಾಂದರೆ ಉಸಿರು ಕಟ್ಟಿ ಸಾಯೋದು ಕನಕ ಅಲ್ಲ, ನಾನು. ಅವಿ, ನೀನು ಯಾಕೆ ತೊಂದರೆ ತಗೊಂಡೆ? ನಾವೆಲ್ಲ ಇದೀವಲ್ವಾ, ಕನಕಂಗೆ ನಾವೇ ಊಟ ಮಾಡಿಸ್ತಾ ಇದ್ವಿ. ಪರವಾಗಿಲ್ಲ ಬಿಡಮ್ಮ. ಇವಳು ನನ್ನ ಹೆಂಡತಿ. ದೇವರ ಪ್ರತಿರೂಪವಾದ ಅಪ್ಪನ ಮುಂದೆ ದೇವ್ರ ಸಾಕ್ಷಿಯಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಇಷ್ಟು ದಿವಸ ಇವಳ ಭಾವನೆಗಳಿಗೆ ನಾನು ಬೆಲೆನೇ ಕೊಡಲಿಲ್ಲ. ಈಗಲಾದರೂ ಇವಳು ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗೋದು ನನ್ನ ಜವಾಬ್ದಾರಿ ಅಂತ ಅನಿಸ್ತು. ಸುಮ್ಮನೆ ನಿಮಗೆಲ್ಲ ಯಾಕೆ ತೊಂದರೆ? ಏನು ನಿನ್ನ ಮಾತಿನ ಅರ್ಥ? ಹಾಗಿದ್ರೆ ನಾವೆಲ್ಲ ಹೊರಗಿನವರು ಅಂತಾನಾ? ಅದು ಹಾಗಲ್ಲ ಚಿತ್ರ. ಮತ್ತಿನ್ ಹೇಗೆ? ಕನ್ಕನ್ ಬಗ್ಗೆ ನಮ್ಗೆ ಯಾರಿಗೂ ಕನ್ಸಾನೇ ಇಲ್ಲ ಅಂತ ಅನ್ಕೊಂಡಿದ್ಯಾ ಹೇಗೆ? ಎಲ್ಲ ಕೆಲಸ ನೀನೊಬ್ಬನೇ ಯಾಕೆ ಮಾಡಬೇಕು? ಕನ್ಕಂಗ್ ಹೀಗಾಯ್ತಲ್ಲ ಅಂತ ಎಲ್ಲರಿಗೂ ಎಷ್ಟು ಫೀಲ್ ಆಗಿದೆ ನಿನಗೆ ಗೊತ್ತಾ? ಅವಳು ಎಲ್ಲರ ಜೊತೆ ಬೆರೆತ್ರ ತಾನೆ ಅವಳು ನೋವನ್ನ ಅವಳು ಮರೆಯೋದಿಕ್ಕೆ ಸಾಧ್ಯ. ನನ್ಗೆ ಯಾಕೋ ನೀನೇ ಅವಳನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಇಲ್ಲ ಚಿತ್ರ, ಹಾಗೆ ಯಾಕೆ ಅನ್ಕೋತೀಯ? ನೀನ್ ನಡ್ಕೋತಾ ಇರೋ ರೀತಿ ಹಾಗೆ ಇದೆ. ನಾವು ನಿನ್ ಹೆಂಡತಿಗೆ ಏನಾದ್ರು ಮಾಡ್ಬಿಡ್ತೀವಿ ಅನ್ನೋ ತರ 3 ಹೊತ್ತು ಅವಳ ಮುಂದೆನೆ ಕುತ್ಕೊಂಡು ಉಪಚಾರ ಮಾಡ್ತಿರ್ತೀಯ. ಈ ಸಂಪಕ್ಕೆ ಅವಳನ್ನೇಂತ ಕಿಲ್ಲ ಕರ್ಕೊಂಬಂದೆ? ದೊಡ್ಡಪ್ಪನ ತರ ಬಾಂಬೆಗೆ ಹೋಗ್ತೀನಿ ಅಂತ ಹೇಳಿ ಯಾವ್ದಾದ್ರು ನರ್ಸಿಂಗ್ ಹೋಮಿಗೆ ಸೇರಿಸಿ ಅಲ್ಲೇ ಇರ್ಬೋದಾಗಿತ್ತಲ್ಲ. ಸಾರಿ,
ನೀವೆಲ್ಲ ಇಷ್ಟೊಂದು ಫೀಲ್ ಮಾಡ್ತೀರ ಅಂತ ನನಗೆ ಗೊತ್ತಾಗಲಿಲ್ಲ. ಅಣ್ಣಂಗೇನೋ ಗೊತ್ತಾಗ್ಲಿಲ್ಲ, ನಿನಗಾದ್ರೂ ಗೊತ್ತಾಗ್ಬಾರ್ದ ಕನಕ? ನಿನ್ ಪಾಲಕ್ ನಾವ್ ಯಾರು ಇಲ್ವಾ? ನೋಡು, ಇನ್ಮೇಲೆ ನಿನ್ಗೇನಾದ್ರು ಬೇಕಾದ್ರೆ ನನ್ನನ್ನು ಕೇಳಬೇಕು, ನಾನೇ ನಿನಗೆ ಮಾಡಿ ತಂದ್ಕೊಡ್ತೀನಿ, ಆಯ್ತಾ? ಓ, ಏನ್ ಬೇಕಾದ್ರೂ ಮಾಡ್ತೀಯಾ? ಎಲ್ಲಿ ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ತಗೊಂಬ ನೋಡೋಣ. ನಾನು ನಿಮ್ಗಲ್ಲ, ಕೂರಿಸಿ ಉಪಚಾರ ಮಾಡ್ತೀನಿ ಅಂತ ಹೇಳಿದ್ದು ಕನ್ಕಂಗೆ. ನಾನು ಕನ್ಕನ್ಗೋಸ್ಕರನೇ ಕೇಳ್ತಾ ಇರೋದು. ಕನಕ, ಹಾಲು ಕುಡಿತೀಯ ಅಲ್ವಾ? ಗೊತ್ತಾಯ್ತಾ? ಕನಕ ಹಾಲು ಕುಡಿತಾಳಂತೆ. ಊಟ ಆದ್ಮೇಲೆ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೋಗಿ ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ತಗೊಂಬ. ಏನೇ ನೋಡ್ತಾ ಕೂತ್ಬಿಟ್ಟಿದ್ಯಾ? ಹೋಗಿ ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ತಗೊಂಬ, ಹೋಗೋ. ಸರಿ, ತರ್ತೀನಿ ರೀ. ಚಿತ್ರ, ನಿನಗೆ ಗೊತ್ತಲ್ಲ, ನನಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇರ್ಲಿ. ಹಾಕ್ತೀನಿ, ಚೆನ್ನಾಗಿ ಹಾಕ್ತೀನಿ. ಅಂತೂ ಇಷ್ಟು ದಿವಸಕ್ಕೆ ಇವತ್ತು ಗಂಡನ್ ಕಾಲ್ ತಂದ್ಕೊಟ್ಟೆ ನೋಡು. ಗುಡ್, ವೆರಿ ಗುಡ್. ರೀ, ಹೇಗಿದೆ ಹಾಲು? ಸಕ್ಕರೆ ಸಖತ್ತಾಗೆ ಬಿದ್ದಿದೆ ತಾನೆ? ಸಕ್ಕರೆ ಅಂತ ಹಾಲ್ಗೆ ಉಪ್ಪು ಹಾಕೊಂಬಂದು ನನ್ನನ್ನು ಕೋತಿ ಮಾಡ್ತೀಯಾ? ಮಾಡ್ತೀನಿರು. ಚಿತ್ರ, ಅದ್ಭುತ, ಅತಿ ಅದ್ಭುತ. ಸ್ವರ್ಗಲೋಕದಿಂದ ಇಳಿಸಿ ಹಾಲ್ ಕರೆದು ಕೊಟ್ಟಿರೋ ಹಾಗಿದೆ. ಇದನ್ನ ನನ್ಗೊಬ್ಬನಿಗೆ ಕುಡಿಯಕ್ ಮನ್ಸ್ ಬರ್ತಾ ಇಲ್ಲ. ನೀನು ನಾನು ಹೇಳ್ತಿ ಅರ್ಧ ಹಂಗೆ, ನಿನ್ನನ್ ಬಿಟ್ಟು ನಾನು ಕುಡಿಯೋದೇಗೆ? ತಗೋ 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 ಚಿತ್ರ, ನೀನು ಕುಡಿ. ಅಯ್ಯಯ್ಯೋ, ನನಗ್ ಬೇಡ ರೀ, ನೀವ್ ಕುಡೀರಿ. ಎಲ್ಲಾದ್ರೂ ಉಂಟಾ? ಅಲ್ಲಿ ನೋಡೆ, ನೆನ್ನೆ ಮೊನ್ನೆ ಮದ್ವೆ ಆಗಿದೆ ಅವಿ ಕನಕನು ಹೇಗೆ ಒಟ್ಟಿಗೆ ಹಾಲು ಕುಡಿದಾರೆ. ನಮ್ ಮದ್ವೆ ಆಗಿ ಯಾವ ಜಮಾನ ಆಯ್ತು? ಒಂದ್ ದಿವ್ಸನಾದ್ರೂ ನಾವಿಬ್ರು ಒಟ್ಟಿಗೆ ಹಾಲು ಕುಡಿದಿದೀವಾ? ಇರ್ಲಿ, ತಗೋ. ರೀ, ನನಗ್ ಬೇಡ ಅಂತ ಹೇಳದ್ನಲ್ಲ. ಚಿತ್ರ, ಅವನು ಅಷ್ಟೊಂದು ಗೋಗರಿತಾ ಇದ್ದಾನೆ, ನೀನ್ ಯಾಕೆ ಬೇಡ ಅಂತ್ಯಾ? ಕುಡಿ. ಅಮ್ಮ, ಅದು ಕುಡಿ ಅಂದೆ. ತಗೋ ಚಿತ್ರ, ಕುಡಿ, ಮಜಾ ಮಾಡು. ಚಿತ್ರ, ಹೆಂಗೆ? ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ತಪ್ಪ ಮಾಡಿದ ಮ್ಯಾಲೆ ಶಿವನೇ ಶಿಕ್ಷೆ ಅನುಭವಿಸಲೇಬೇಕು. ಚೆಲುವಯ್ಯ ಚೆಲುವೋ ತಾನಿ ತಂದನ, ಚೆಲುವಯ್ಯ ಚೆಲುವೋ ತಾನಿ ತಂದನ.
ಇದೊಂದು ಮಾತ್ರೆ ಕೊಡೋದು ಮಾಡ್ಬಿಟ್ರೆ ಸ್ವಲ್ಪ ಎದ್ದೇಳು. ರಾಜಣ್ಣ ರಾಜಣ್ಣ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಓಹ್ ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ರಾಜೇಶ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ಸ್. ಮ್ಯಾನೇಜರ್, ಹಾಂ ಸರ್. ಯಾವ್ದಾದ್ರು ಪೇಪರ್ಸಿಗೆ ಸೈನ್ ಮಾಡಿಸೋದಿತ್ತಾ? ಕೆಲವು ಪೇಪರ್ಗೆ ಸೈನ್ ಆಗಬೇಕಾಗಿತ್ತು ಸರ್. ಅದನ್ನು ಆಫೀಸ್ ಬಂದಾಗ ನೀವೇ ಸೈನ್ ಮಾಡಿದ್ರೆ ಆಗುತ್ತೆ. ಆದರೆ ಚೆಕ್ಸ್ಗೆ ಕನಕ ಮೇಡಮ್ ಈಗ ಸೈನ್ ಮಾಡಬೇಕು. ಮೇಡಮ್, ಚೆಕ್ಸ್ಗೆ ಸೈನ್ ಮಾಡ್ತೀರಾ? ಮ್ಯಾನೇಜರ್, ನೀವು ಕೊಡಿ, ಮಾಡ್ತಾರೆ.